ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಭಾಳ ದಿವಸ ಆದಮೇಲೆ ನಾನು ಕುಕ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜು, ಇಲ್ಲ ಹಾಗಲಕಾಯಿ ಫ್ರೈ ಅಂತಾದರೂ ಅನ್ಬೋದು. ಹಾಗಲಕಾಯಿ ಫ್ರೈನ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗಲಕಾಯಿನ ಚೆನ್ನಾಗಿ ತೊಳ್ಕೊಂಡು ತೆಳ್ಳಗೆ ಯಾವ ಶೇಪ್ ಬೇಕೋ ನಿಮಗೆ ಆ ಥರ ಶೇಪಲ್ಲಿ ನೀವು ಹಚ್ಕೊಳ್ಬೇಕು. ಇಲ್ಲಿ ನಾನು ತೆಳ್ಳಗೆ ನೋಡಿ ಯಾವ ಥರ ಇದೆ ಪೀಸಸ್ ಅಂತ ಹೇಳ್ಬಿಟ್ಟು ನೋಡಿ, ಚೆನ್ನಾಗಿದೆ ನೋಡಿ. ತೆಳ್ಳಗೆ ಬೇಗ ಕುಕ್ ಆಗುತ್ತೆ. ಈ ಥರ ಸ್ಲೈಸಸ್ಸು ತೆಳ್ಳಗಿರೋದ್ರಿಂದ ಬೇಗ ಕುಕ್ ಆಗುತ್ತೆ. ಹಂಗಾಗಿ ಈ ಥರ ತೆಳ್ಳಗೆ ನಾನು ಹಚ್ಕೊಂಡಿದ್ದೀನಿ. ಇವಾಗ ತೊಳ್ಕೊಂಡಿರೋ ಹಾಗಲಕಾಯಿನ ಚೆನ್ನಾಗೆಲ್ಲನೂ ಹಚ್ಕೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ. ಬನ್ನಿ ಈ ವಿಡಿಯೋನ ನೋಡಿ. ಮತ್ತು ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಈ ಥರ ಎಲ್ಲ ಸಣ್ಣದಾಗಿ ಸ್ಲೈಸಸ್ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಎಲ್ಲನೂ ಒಂದು ಬಾಣಲಿಗೆ ಹಾಕ್ಕೊಳ್ಬೇಕು. ನಾನು ಈ ರೆಸಿಪಿ ಯಾವ ಥರ ತೋರಿಸ್ತೀನಿ ಅದೇ ಥರ ನೀವು ಈ ರೆಸಿಪಿನ ಟ್ರೈ ಮಾಡಿ. ಹಾಗಲಕಾಯಿ ಎಲ್ಲರೂ ವಿಷ ಕಹಿ ಅಂತಂದು ಹೇಳ್ತಾರಲ್ವ, ಈ ರೆಸಿಪಿನ ನೀವು ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆವಾಗ ಚೆನ್ನಾಗಿ ಬರುತ್ತೆ. ಕಹಿನೂ ಇರೋದಿಲ್ಲ. ಯಾರು ತಿನ್ನಲ್ಲ ಅಂತಾರೋ ಅವರೆಲ್ಲನೂ ಚಪ್ಪಳಿಸ್ಕೊಂಡು ತಿಂತಾರೆ. ಚೆನ್ನಾಗಿರುತ್ತೆ, ಕಹಿ ಏನು ಇರೋದಿಲ್ಲ. ಅದಕ್ಕೇ ನಾವು ಫಸ್ಟಿಗೆ ಹಾಗಲಕಾಯಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಕಹಿ ಎಲ್ಲ ಹೋಗ್ಬೇಕಂತಂದೇಳಿ ಫಸ್ಟಿಗೆ ನಾನು ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5-10 ನಿಮಿಷ ಬಿಡಬೇಕು. ಚೆನ್ನಾಗಿ ಕಲಸಿ ಈ ಥರ ಕಲಿಸ್ಕೊಂಡ್ರೆ ಈ ಥರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5-10 ನಿಮಿಷನ ಈ ಥರ ಮುಂಚೆನೇ ಮಾಡಿಟ್ಕೊಂಡ್ರೆ ಇದರಲ್ಲಿರೋ ಕಹಿ ಎಲ್ಲನೂ ಹೋಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಉಪ್ಪು ಹಾಕೋದ್ರಿಂದ ಇದರಲ್ಲಿರೋ ಕಹಿ ಅಂಥದ್ದೆಲ್ಲನೂ ಬಿಟ್ಕೊಳುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಮುಂಚೆನೇ ಒಂದು 10 ನಿಮಿಷ ಮುಂಚೆನೇ ರೆಡಿ ಮಾಡಿದ್ರೆ ಚೆನ್ನಾಗಿ ಕಹಿ ಎಲ್ಲ ಹೋಗಿ ಆಮೇಲೆ ರೆಸಿಪಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬನ್ನಿ ಒಂದು 10 ನಿಮಿಷ ಇದನ್ನು ಸೈಡಲ್ಲಿಟ್ಟು ಮಿಕ್ಕಿರೋದು ಏನು ಬೇಕು ಅನ್ನೋದನ್ನು, ರೆಸಿಪಿಗೆ ಏನು ಬೇಕೋ ಅದನ್ನು ನೋಡೋಣ. ಓಕೆ, ಇವಾಗ ಈ ರೆಸಿಪಿ ಮಾಡೋದಕ್ಕೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಒಂದು 3 ಟೊಮೊಟೊ ತಗೊಂಡಿದ್ದೀನಿ. ಚಿಕ್ಕ ಸೈಜ್ ಆದರೆ 4 ತಗೊಳ್ಳಿ, ದೊಡ್ಡ ಸೈಜ್ ಆದರೆ 3 ಆದರೆ ಸಾಕು. 1-2 ಈರುಳ್ಳಿನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿನ ತಗೊಂಡಿದ್ದೀನಿ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಈಗ ನಾನು ಮೊದಲನೇದಾಗಿ ಸ್ಟವ್ ಅಂಟಿಸ್ಕೊಂಡು ಬಾಣಲಿನ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಬೇಕು. ಹಾಗಾಗಿ ಇದಕ್ಕೆ ಮೊದಲನೇದಾಗಿ ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದೊಂದೇ ತೋರಿಸ್ತೀನಿ ಏನೇನು ಫ್ರೈ ಮಾಡ್ಕೊಳ್ಬೇಕು ಅಂತಂದೇಳಿ. ಈ ಥರ ಮಸಾಲೆನ ಹುರಿದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಅವಾಗ ತಾನೇ ಫ್ರೆಶ್ ಆಗಿ ಮಾಡಿ ಹಾಕಿರೋ ಅಂಥ ಮಸಾಲೆದು ಘಮನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈಗ ತಾನೇ ಫ್ರೆಶ್ಶಾಗಿ ಎಲ್ಲನೂ ಹುರಿದ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸಿ ಮಾಡ್ಕೊಂಡು ಮಾಡ್ತೀನಿ. ನೆಕ್ಸ್ಟು ಸ್ವಲ್ಪ ಉದ್ದಿನಬೇಳೆ, ಇದನ್ನು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಹುರ್ಕೋಬೇಕು. ಈ ಉದ್ದಿನಬೇಳೆ ಹುರಿತಾ ಕಡಲೆಬೇಳೆ ಹುರಿತಾ ಚೆನ್ನಾಗಿ ಒಂಥರ ಸ್ಮೆಲ್ ಗಮ್ ಅಂತ ಬರುತ್ತೆ. ಹಾಗಾಗಿ ಅವಾಗ ತಾನೇ ಫ್ರೆಶ್ಶಾಗಿ ಮಾಡ್ಕೊಳ್ಬೇಕು ಮಸಾಲೆನ. ಇದನ್ನು ಮುಂಚೆ ಆದರೂ ಮಾಡಿಟ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಇವಾಗ ತಾನೇ ಮಾಡ್ಕೊತಾ ಇರೋದು. ಇವಾಗ ಸ್ವಲ್ಪ ಒಂದು ಹಿಡಿಯಷ್ಟು ಕಡಲೆ ಬೀಜನ ಸ್ವಲ್ಪ ಹುರ್ಕೊತಾ ಇದ್ದೀನಿ.
ಎಲ್ಲನೂ ಹುರ್ಕೊಂಡಿದ್ದೀನಿ. ಇದೆಲ್ಲನೂ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. ಕಡಲೆ ಬೀಜನೂ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಹುರಿದಿದ್ದಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ಒಂದು ಜಾರಿಗೆಲ್ಲನೂ ಹಾಕ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿ ರುಬ್ಬಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೋಸೆಸ್. ಆಗಲೇ ನೋಡಿ ನೆನಕ್ಕಿಟ್ಟಿದ್ವಲ್ಲ, ಇದ್ರೊಳಗೆ ನೋಡಿರಿ ಯಾವ ಥರ ರಸ ಎಲ್ಲ ಬಿಟ್ಕೊಂಡಿದೆ. ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಕಹಿದೆಲ್ಲನೂ ಹೋಗುತ್ತೆ. ಇವಾಗ ಚೆನ್ನಾಗಿ ಹಿಂಡಿದರೆ ಕಹಿದು ರಸ ಎಲ್ಲನೂ ಅದು ಬಿಟ್ಕೊಳುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ರೆ ಚೆನ್ನಾಗಿ ಕಹಿದೆಲ್ಲನೂ ಬಿಟ್ಕೊಳ್ಳಿ ಅಂತ ನೆನೆಸಿಡಬೇಕು. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗಲಕಾಯ್ದು ಇನ್ನೊಂದು ಸತಿ ಮಾಡ್ಕೊಂಡು ತಿಂತೀರ. ಅದು ಕಹಿನೇ ಇರೋದಿಲ್ಲ. ನಾನು ಮೊದಲು ಹಿಂಗೆ ತಿಂತಾ ಇರಲಿಲ್ಲ. ಈ ಥರ ರೆಸಿಪಿ ನಾನು ಯೂಟ್ಯೂಬಲ್ಲಿ ನೋಡಿ ಒಂದು ಸತಿ ಟ್ರೈ ಮಾಡಿದ್ನಲ್ವ, ಹಾಗಾಗಿ ಕಹಿ ಇರಲ್ಲ ಅಂಥೇಳಿ ಗೊತ್ತಾಯಿತು. ಇವಾಗ ನನ್ನ ಫೇವ್ರೇಟ್ ಆಗಿದೆ ಹಾಗಲಕಾಯಿ ಫ್ರೈ. ನೀವು ಇದೇ ಥರ ಮಾಡಿ. ಮತ್ತು ಇದು ಹಾಗಲಕಾಯ್ದು ಉಪ್ಪು ಹಾಕಿ ನೆನಕಿರೋದೆಲ್ಲ ಹಿಂಡಿದ್ದಾದಮೇಲೆ ತಣ್ಣೀರಲ್ಲಿ ಒಂದ್ಸಲಿ ವಾಶ್ ಮಾಡಿ ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನೋಡಿ ಅದರಲ್ಲಿ ಉಪ್ಪಾಕಿ ನೆನಕಿರೋದ್ರಿಂದ ಎಷ್ಟೊಂದು ಕಹಿ ಇದೆಲ್ಲನೂ ರಸ ಬಿಟ್ಕೊಂಡಿದೆ. ಅದಕ್ಕೇ ಹೇಳಿದ್ದು ಒಂದು ಸ್ವಲ್ಪ ಮುಂಚೆ ಮಾಡ್ತೀರಾ ಅಂತ ಒಂದು 10 ನಿಮಿಷಕ್ಕೆ ಮುಂಚೆನೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ಲೈಸಸ್ ಕಟ್ ಮಾಡಿ ಒಂಚೂರು ಉಪ್ಪು ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಈ ಥರ ಕಹಿದೆಲ್ಲನೂ ರಸ ಬಿಟ್ಕೊಳುತ್ತೆ. ಅದಕ್ಕೇ ಹೇಳಿದ್ದು ಮುಂಚೆನೇ ಇದು ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೆಲ್ಲ ನೋಡಿ ಹಾಗಲಕಾಯ್ದು ಕಹಿ ಇರುತ್ತಲ್ಲ ಅದು ರಸನ ಇವಾಗ ನೀರು ತಗೊಂಬಂದು ತಣ್ಣೀರಲ್ಲಿ ಒಂದು ಸತಿ ವಾಶ್ ಮಾಡಬೇಕು. ನೀರು ತಗೊಂಡು ಮತ್ತೆ ಬರ್ತೀನಿ. ಈಗ ತಣ್ಣೀರಲ್ಲಿ ಹಾಗಲಕಾಯ್ದೆಲ್ಲನೂ ಹಾಕಿ ಚೆನ್ನಾಗಿ ಒಂದ್ಸಲಿ ತೊಳೆದ್ಬಿಟ್ಟು ಹಿಂಡಬೇಕು. ನೋಡಿ ಎಲ್ಲ ಹಾಗಲಕಾಯಿನೂ ನಾನು ಇಲ್ಲಿ ಹಾಕಿಟ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸತಿ ವಾಶ್ ಮಾಡಬೇಕು. ಚೆನ್ನಾಗಿ ಕಹಿ ಇನ್ನೂ ಇರಬಾರ ಕಹಿ ಎಲ್ಲನೂ ಹೋಗಲಿ ಅಂತೇಳಿ ಚೆನ್ನಾಗಿ ಹಿಸ್ಕಿ ಚೆನ್ನಾಗಿ ತೊಳಿಬೇಕು. ನೆಕ್ಸ್ಟು ಫ್ರೈ ಮಾಡಬೇಕಲ್ವ, ಹಾಗಾಗಿ ನೀರಿರೋದು ಬೇಡ ಅಂಥೇಳಿ ಚೆನ್ನಾಗಿ ಹಿಂಡಬೇಕು. ನೀರೆಲ್ಲನೂ ಹೋಗೋ ಥರ ಚೆನ್ನಾಗಿ ಹಿಂಡಿ ಸಪ್ರೇಟಾಗಿ ಇಟ್ಕೊಂಡ್ರೆ ಹಾಗಲಕಾಯಿ ರೆಡಿಯಾಗಿರುತ್ತೆ. ಇನ್ನು ನೆಕ್ಸ್ಟು ಫ್ರೈ ಮಾಡೋದೇ ಬಾಕಿ. ರೆಡಿಯಾಗಿದೆ ಹಾಗಲಕಾಯಿ. ಇವಾಗ ಫ್ರೈ ಮಾಡೋದಕ್ಕೆ ರೆಡಿ. ಇದು ಫೈನಲಾಗಿ ತಣ್ಣೀರಲ್ಲಿ ತೊಳೆದು ಕಂಪ್ಲೀಟ್ ಆಗಿದೆ. ಇವಾಗ ಫ್ರೈ ಮಾಡೋಣ ಬನ್ನಿ. ಈಗ ಸ್ಟವ್ ಹಚ್ತಾ ಇದ್ದೀನಿ. ಒಂದು ಬಾಣಲಿನ ಇಟ್ಕೊಂಡು ಈಗ ಎಣ್ಣೆ ಹಾಕಬೇಕು. ಈಗ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂತ ಸಿಡಿದಿದ್ದಾದಮೇಲೆ ಸ್ವಲ್ಪ ಕರಿಬೇವು, ಈಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನನ್ನ ಕುಕ್ಕಿಂಗ್ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾಗಿ ಕುಕ್ಕಿಂಗ್ ವ್ಲಾಗ್ ಮಾಡೋಕ್ಕೆ ಬರಲ್ಲ. ನನಗೆ ಹೆಂಗೆ ಬರುತ್ತೋ ಆ ಥರ ನಾನು ಮಾಡ್ತಾಯಿದ್ದೀನಿ. ನಾವು ಯಾವ ತೀರದ ಮಾಮೂಲಿ ಮನೇಲಿ ಯಾವ ಥರ ಅಡುಗೆ ಮಾಡ್ಕೊತೀವೋ ಅದೇ ಥರನೇ ಸ್ಪೆಷಲ್ಲಾಗಿ ಇದಕ್ಕೆ ಅಡುಗೆ ಮಾಡಬೇಕು ಅಂತಂದು ಏನು ಮಾಡ್ತಾಯಿಲ್ಲ. ಮನೇಲಿ ಮಾಡೋ ರೆಸಿಪಿನೇ ನಾನಿಲ್ಲಿ ಹಾಗೆ ವಿಡಿಯೋ ಶೂಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಜಾಸ್ತಿ ಮಸಾಲೆ ಏನೂ ಇಲ್ಲ ಇದಕ್ಕೆ. ಆರಾಮಾಗೆ ಚೆನ್ನಾಗಿರುತ್ತೆ. ಹೇಳು ಇಕ್ಬೇಕು. ನೋಡಿ ಈಗ ಈರುಳ್ಳಿ ಆಗಿದೆ. ಇದಕ್ಕೆ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತೀನಿ. ಕ್ವಾಂಟಿಟಿ ನಿಮ್ಗೆ ಎಷ್ಟು ನೋಡ್ಕೊಂಡು ನೀವು ಆ ಥರ ಮಾಡ್ಕೊಳ್ಬೋದು. ಹಾಗಲಕಾಯಿ ಎಷ್ಟು ತೊಗೊತೀರಾ ಅನ್ನೋದ್ರ ಮೇಲೆ. ನನಗೆ ನಮ್ಮನೇಲಿ ಇವಾಗ ನಾವು ಅರ್ಧ kg ಹಾಗಲಕಾಯಿಗೆ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಟೊಮೊಟೊ ಎಲ್ಲನೂ ಸ್ವಲ್ಪ ಕುಕ್ ಆಗಬೇಕು. ಮೆತ್ತಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಇದೆಲ್ಲನೂ ಸ್ವಲ್ಪ ಫ್ರೈ ಆಗಲಿ. ಟೊಮೊಟೊ ಎಲ್ಲ ಬೇಗ ಫ್ರೈ ಆಗಬೇಕು ಅಂತಂದರೆ
ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನೋಡಿ ಈಗ ಒಂದು 3/4 ಭಾಗದಷ್ಟು ಟೊಮೊಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಹಾಗಲಕಾಯಿನ ಆ್ಯಡ್ ಮಾಡೋಣ. ತೊಳೆದಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಹಾಗಲಕಾಯಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಒಂದು ಸತಿ ಮಿಕ್ಸ್ ಮಾಡಿದ್ದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿದ ಮೇಲೆ ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆವಾಗ ಹಾಗಲಕಾಯಿಗೆ ಖಾರ ಹುಳಿ ಎಲ್ಲನೂ ಆಗುತ್ತೆ. ಮನೇಲಿ ಖಾರ ಉಪ್ಪು ಹುಳಿ ಖಾರ ಅಂತಂದರೆ ನಗ್ತಾರೆ ಫ್ರೆಂಡ್ಸ್. ಅದಕ್ಕೆ ನನಗೆ ಹೌದು, ಮತ್ತು ಖಾರ ಉಪ್ಪು ಹುಳಿ ಖಾರ ಇದ್ರೇ ಎಲ್ಲ ಅಡುಗೆನೂ ಆಗುತ್ತೆ. ಅದು 3 ಇಂಗ್ರೀಡಿಯೆಂಟ್ಸೇ ಇರಬೇಕು ಮೇಯ್ನು. ಅಡುಗೆ ಮಾಡೋದಕ್ಕೆ 3 ಪಿಲ್ಲರ್ ಅಂತಂದರೆ ಉಪ್ಪು ಹುಳಿ ಖಾರ ಅಷ್ಟೇ. ಆದರೂ ಅಂದಾಜು ಒಂದು ಗೊತ್ತಿದ್ದರೆ ಯಾವ ಥರ ಅಡುಗೆ ಬೇಕಾದರೂ ಮಾಡ್ಬೋದು ಅಲ್ವಾ? ನೀವು ಅದೇ ಥರ ನನಗಿದ್ರೆ ಕಮೆಂಟ್ ಮಾಡಿ. ಸುಮ್ಮನೆ ವೀಡಿಯೋ ನೋಡ್ತೀರ. ಒಂದು ಸತಿ ಆದರೂ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಒಂದು ಸತಿ ಕಮೆಂಟ್ ಮಾಡಿ. ಈ ಹಾಗಲಕಾಯಿ ಫ್ರೈನ ನೀವು ತಪ್ಪದೆ ಟ್ರೈ ಮಾಡಿ ಕಮೆಂಟ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗಲಕಾಯಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಹಾಗಲಕಾಯಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಬೇಯಬೇಕು. ಅದಕ್ಕೆ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಚೆನ್ನಾಗಿ ಬೇಯಿಸೋಣ. ಇವಾಗ ಇದೆಲ್ಲನೂ ಸ್ವಲ್ಪ ಸುಮ್ಮನಿರು. ಈಗ ಎಲ್ಲನೂ ಒಂದು ಅರ್ಧ ನೋಡಿ ಇದೆಲ್ಲ ಒಂದು ಸ್ವಲ್ಪ ಕುಕ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲಾನ ಆ್ಯಡ್ ಮಾಡೋಣ. ಬನ್ನಿ ಇವಾಗ ನಾನು ನೋಡೋಣ. ಸ್ವಲ್ಪ ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ. ಸುಮ್ಮನೆ ಇರಪ್ಪ ನೀನು. ಗರಂ ಮಸಾಲ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಇದರಲ್ಲೇ ಹಾಗಲಕಾಯಿ ಎಲ್ಲ ಕುಕ್ ಆಗಬೇಕು. ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದು ಲಾಸ್ಟಲ್ಲಿ ಹಾಕ್ಬೇಕಷ್ಟೆ. ಅದಕ್ಕೆ ಇದರಲ್ಲೇ ಚೆನ್ನಾಗಿ ಕುಕ್ ಆಗಲಿ. ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಚೆನ್ನಾಗಿ ಬೇಯೋವರೆಗೂ ಇನ್ನೊಂದು ಸತಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಾಗಲಕಾಯಿ ಎಲ್ಲನೂ ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ಥರ ಎಲ್ಲನೂ ಮಸಾಲೆದು ಎಣ್ಣೆನೂ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಹಾಗಲಕಾಯಿ ನೋಡಿ ಯಾವ ಥರ ಚೆನ್ನಾಗಿ ಬೆಂದಿದ್ದಾವೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಕಸ್ಮಾತಾಗಿ ಮಸಾಲೆಯಲ್ಲಿ ಬೇಯಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಾದರೂ ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಿದೆ. ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇದು ನೋಡಿ, ಅದು ಆವಾಗಲೇ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಫೈನಲಾಗಿ ಆ್ಯಡ್ ಮಾಡೋಣ. ಎಲ್ಲನೂ ಮಸಾಲೆ ಹಾಕಿದ್ದಾದಮೇಲೆ ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಚೆನ್ನಾಗಿ ಮಸಾಲೆ ಹಾಕಿದ್ದೀವಲ್ಲ ಡ್ರೈ ಪೌಡರ್ ಅದೆಲ್ಲನೂ ಒಂದು ಸ್ವಲ್ಪ ಹೊತ್ತು ಕುಕ್ ಆಗಲಿ ಅಂತೇಳಿ ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ, ಇದೆಲ್ಲನೂ ಚೆನ್ನಾಗಿ ಕುಕ್ಕಾಗಿದೆ. ಇವಾಗ ರೆಡಿಯಾಗಿದೆ ಹಾಗಲಕಾಯಿ ಫ್ರೈ. ಇದಕ್ಕೆ ಸ್ವಲ್ಪ ಗಾರ್ನಿಷ್ಗೆ ಅಂತೇಳಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಸವಿಯಲು ಸಿದ್ಧ. ಹಾಗಲಕಾಯಿ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಈ ರೆಸಿಪಿ ನೀವು ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಲಕಾಯಿ ಯಾರ್ಯಾರು ತಿಂತಾ ಇರಲ್ವೋ ಅವರೆಲ್ಲರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂಚೂರೂ ಕಹಿ ಬರೋದಿಲ್ಲ ಹಾಗಲಕಾಯಿ. ಈ ವಿಡಿಯೋ ಎಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಲವ್ ಯು ಆಲ್. ಬಿಸಿ ಬಿಸಿ ಅನ್ನದ ಜೊತೆ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ. ಈಗ ಹಾಗಲಕಾಯಿ ಫ್ರೈ ರೆಡಿ.